ವಿದೇಶಿ ಕಂಪನಿಗಳು ಬಯಸಿದಂತೆ ಪರಮಾಣು ದುರಂತಗಳಿಗೆ ಸಂಬಂಧಪಟ್ಟ ಕಾಯ್ದೆಯನ್ನೇ ಭಾರತ ಸರ್ಕಾರ ಬದಲಾವಣೆ ಮಾಡಲಿದೆಯಾ? ಅಂಬಾನಿ ಅದಾನಿಗಳು ಅಣು ವಿದ್ಯುತ್ ಕ್ಷೇತ್ರ ಪ್ರವೇಶ ಮಾಡ್ತಿರೋದಕ್ಕೂ ಭಾರತ ಸರ್ಕಾರ ಈ ಕ್ಷೇತ್ರದಲ್ಲಿ ನಿಯಮಗಳನ್ನ ಬದಲಾವಣೆ ಮಾಡ್ತಿರೋದಕ್ಕೂ ಏನಿದೆ ಸಂಬಂಧ? ಪರಮಾಣು ಶಕ್ತಿ ಕ್ಷೇತ್ರವನ್ನ ಖಾಸಗಿ ರಂಗಕ್ಕೆ ವರ್ಗಾಯಿಸೋಕೆ ಹೊರಟಿರುವ ಸರ್ಕಾರದ ಕ್ರಮಕ್ಕೆ ದೇಶ ತೆರಬೇಕಾದ ಬೆಲೆ ಏನು? ಅಮೆರಿಕದ ಉಪಾಧ್ಯಕ್ಷ ಜೇಮ್ಸ್ ಡೇವಿಡ್ ವ್ಯಾನ್ಸ್ ತಮ್ಮ 4 ದಿನಗಳ ಭಾರತ ಪ್ರವಾಸ ಮುಗಿಸಿ ತೆರಳಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬಳಿಕ ಜೈಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಭಾರತ ಅಮೆರಿಕ ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಬಿರುಸುಗೊಳ್ಳುವ ನಿಟ್ಟಿನಲ್ಲಿ ಸುಂಕಕ್ಕೆ ಹೊರತಾದ ಬೇರೆ ಇನ್ನಿತರ ನೀತ್ಯಾತ್ಮಕ ಅಡೆತಡೆಗಳನ್ನು ನಿವಾರಿಸುವತ್ತ ಭಾರತ ಸರ್ಕಾರ ಗಮನ ನೀಡಬೇಕು. 2030ರ ಹೊತ್ತಿಗೆ ನಮ್ಮ ನಡುವೆ $5 ಲಕ್ಷ ಕೋಟಿ ಗಾತ್ರದ ದ್ವಿಪಕ್ಷೀಯ ವಾಣಿಜ್ಯ ವ್ಯವಹಾರಗಳ ಗುರಿ ತಲುಪೋದು ಆಗ ಮಾತ್ರ ಸಾಧ್ಯವಾದೀತು ಅಂತ ಕಿವಿಮಾತು ಹೇಳಿದ್ರು. 2024ರಲ್ಲಿ ಭಾರತ ಅಮೆರಿಕ ನಡುವಣ ವಾಣಿಜ್ಯ ವ್ಯವಹಾರಗಳ ಗಾತ್ರ $1.91 ಲಕ್ಷ ಕೋಟಿ ಆಗಿತ್ತು. ವೃತ್ತಿಯಿಂದ ವಕೀಲರಾಗಿರುವ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ಪ್ರಮುಖ ವೆಂಚರ್ ಕ್ಯಾಪಿಟಲ್ ಹೂಡಿಕೆದಾರರೂ ಹೌದು. ಅವರ ಮಾಲೀಕತ್ವದ ಸಂಸ್ಥೆ ನಾರ್ಯಾ ಕ್ಯಾಪಿಟಲ್ಗೆ ಜೈವಿಕ ತಂತ್ರಜ್ಞಾನ, ಯುದ್ಧ ಸಾಮಗ್ರಿ ಮತ್ತು ಭದ್ರತೆ, ವಿಡಿಯೋ ಪ್ಲಾಟ್ಫಾರ್ಮ್, ಬಾಹ್ಯಾಕಾಶ ಮತ್ತು ನ್ಯೂಕ್ಲಿಯರ್ ವಿದ್ಯುತ್ ಉತ್ಪಾದಕ ಕಂಪನಿಗಳಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಗಳಿವೆ. ಸಹಜವಾಗಿಯೇ ಭಾರತ ಭೇಟಿ ವೇಳೆ ಅವರು ಈ ರಂಗಗಳಲ್ಲಿ ಭಾರತದೊಂದಿಗೆ ಕೈಜೋಡಿಸುವ ಮಾತುಗಳನ್ನಾಡಿದ್ದಾರೆ. ಸ್ವತಃ ಭಾರತದ ಪ್ರಧಾನಮಂತ್ರಿ ಕಚೇರಿ ಕೂಡ ವ್ಯಾನ್ಸ್ ಜೊತೆ ಮಾತುಕತೆಯ ವೇಳೆ ಭಾರತ ಅಮೆರಿಕ ನಡುವೆ ಇಂಧನ, ರಕ್ಷಣೆ, ಸ್ಟ್ರಾಟಜಿಕ್ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಯೋಗದ ಚರ್ಚೆಗಳು ನಡೆದವು ಅಂತ ಹೇಳಿದೆ. ಇವೆಲ್ಲ ಸಾಕಷ್ಟು ಪೂರ್ವ ತಯಾರಿ ಇದ್ದೇ ನಡೀತಿರುವ ಬೆಳವಣಿಗೆಗಳು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ನ್ಯೂಕ್ಲಿಯರ್ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನ ಸ್ವಲ್ಪ ವಿವರವಾಗಿ ಗಮನಿಸಿದ್ರೆ ಈ ವ್ಯಾಪಾರ ರಾಜಕೀಯದ ಆಳ ಅರ್ಥವಾದೀತು. 2024ರ ತನ್ನ ಬಜೆಟ್ ಭಾಷಣದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತ ತಲಾ 55 MW ಸಾಮರ್ಥ್ಯದ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಭಾರತದಲ್ಲೇ ಉತ್ಪಾದಿಸೋಕೆ ಅನುವಾಗುವಂತೆ $20,000 ಕೋಟಿ ತೆಗೆದಿರಿಸೋದಾಗಿ ಪ್ರಕಟ ಮಾಡಿದ್ರು. ಈ ರಿಯಾಕ್ಟರ್ಗಳಿನ್ನೂ ಅಭಿವೃದ್ಧಿಯ ಹಂತದಲ್ಲಿದ್ದು ಪೂರ್ಣಗೊಳ್ಳೋಕೆ ಇನ್ನೂ 5-6 ವರ್ಷಗಳು ಬೇಕಾಗುತ್ತೆ. 2033ಕ್ಕೆ ಸಿದ್ಧಗೊಳ್ಳಬಹುದು ಅನ್ನೋ ನಿರೀಕ್ಷೆ ಇದೆ. 2047ರ ಹೊತ್ತಿಗೆ ದೇಶದಲ್ಲಿ 100 MW ವಿದ್ಯುತ್ ಅನ್ನ ನ್ಯೂಕ್ಲಿಯರ್ ಮೂಲದಿಂದ ಉತ್ಪಾದಿಸುವ ಉದ್ದೇಶ ಇದೆ ಅಂತ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಇದೇ ಮಾರ್ಚ್ 12ರಂದು ಸಂಸತ್ತಿಗೆ ವಿವರಿಸಿದ್ರು. ಭಾರತದ್ದೇ ಆದ BSMR ತಂತ್ರಜ್ಞಾನ ಬೆಳವಣಿಗೆಗೆ ಸಮಯ ಅಗತ್ಯವಿರುವ ಹಿನ್ನೆಲೆಯಲ್ಲಿ ಭಾರತ ಈ ಕ್ಷೇತ್ರದಲ್ಲಿ ವಿದೇಶಿ ಪಾಲ್ಗೊಳ್ಳುವಿಕೆಯನ್ನ ಬಯಸಿದಂತಿದೆ. ಹಾಗಾಗಿ ಸದ್ಯ ಸರ್ಕಾರಿ ಹಿಡಿತದಲ್ಲಿರುವ ಪರಮಾಣು ಶಕ್ತಿ ಕ್ಷೇತ್ರವನ್ನ ಖಾಸಗಿ ರಂಗಕ್ಕೆ ವರ್ಗಾಯಿಸೋಕೆ ಭಾರತ ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಪರಮಾಣು ಶಕ್ತಿ ಕಾಯ್ದೆ ಹಾಗೂ ಪರಮಾಣು ದುರಂತಗಳ ವೇಳೆ ನಾಗರಿಕ ಹೊಣೆಗಾರಿಕೆ ಕಾಯ್ದೆಗಳನ್ನು ಸಡಿಲಗೊಳಿಸುವ ಬಗ್ಗೆ ಸರ್ಕಾರ ಯೋಚಿಸ್ತಾ ಇದೆ. ಮುಂದಿನ ಮುಂಗಾರು ಅಧಿವೇಶನದಲ್ಲಿ ಈ ತಿದ್ದುಪಡಿಗಳನ್ನು ಸರ್ಕಾರ ಸಂಸತ್ನಲ್ಲಿ ಮಂಡಿಸುವ ಸಾಧ್ಯತೆಗಳಿವೆ. ಈ ಬೆಳವಣಿಗೆಗಳಿಗೆಲ್ಲ ಪೂರಕವಾಗಿ ದೇಶದ 2 ಬೃಹತ್ ಆನಿಗಳು ಅಂದ್ರೆ ಅಂಬಾನಿ ಮತ್ತು ಅದಾನಿಗಳು ನ್ಯೂಕ್ಲಿಯರ್ ವಿದ್ಯುತ್ ಕ್ಷೇತ್ರ ಪ್ರವೇಶ ಮಾಡುವುದಾಗಿ ಪ್ರಕಟ ಮಾಡಿವೆ. ಇದೇ ಫೆಬ್ರವರಿ 16ರಂದು ಅದಾನಿ ಬಳಗದ ಮುಖ್ಯಸ್ಥ ಗೌತಮ್ ಅದಾನಿ ಅವರು ನ್ಯೂಕ್ಲಿಯರ್ ಘಟಕ ಹೇಗಿರುತ್ತೆ ಅನ್ನೋ ಪ್ರಾಥಮಿಕ ಕಲ್ಪನೆಯನ್ನ ಪಡೆಯೋದಕ್ಕೋಸ್ಕರ ಮಹಾರಾಷ್ಟ್ರದ ತಾರಾಪುರ್ ಅಟಾಮಿಕ್ ಪವರ್ ಸ್ಟೇಷನ್ಗೆ ತಮ್ಮ ಹಿರಿಯ ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಅವರ ಸಂಸ್ಥೆ ಮುಂದಿನ ಕೆಲವು ವರ್ಷಗಳಲ್ಲಿ 30 MW ನ್ಯೂಕ್ಲಿಯರ್ ವಿದ್ಯುತ್ ಉತ್ಪಾದಿಸುವ ಉದ್ದೇಶ ಹೊಂದಿದೆ. ಇದು ಅಂದಾಜು $21,000 ಕೋಟಿ ಬಾಬ್ತು. ಇದಲ್ಲದೆ ಅಂಬಾನಿಯವರ ರಿಲಯನ್ಸ್ ಬಳಗ ಅಸ್ಸಾಂನಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಮತ್ತು AI ಕ್ಷೇತ್ರಕ್ಕೆ $50,000 ಕೋಟಿ ಹೂಡಿಕೆ ಪ್ರಕಟಿಸಿದೆ. ಇವರಿಬ್ಬರಲ್ಲದೆ ಟಾಟಾ, ಜಿಂದಾಲ್, ವೇದಾಂತ್ ಬಳಗಗಳು ನ್ಯೂಕ್ಲಿಯರ್ ವಿದ್ಯುತ್ ಉತ್ಪಾದನೆಯತ್ತ ಮನಸ್ಸು ಮಾಡಿವೆ. ಸುಂಕ ಚೌಕಾಸಿಯ ಫಲಾನ ಅಮೆರಿಕದಲ್ಲಿ ಜನರಲ್ ಎಲೆಕ್ಟ್ರಿಕ್ ಕಂಪನಿ, ವೆಸ್ಟಿಂಗ್ ಹೋಮ್ ಎಲೆಕ್ಟ್ರಿಕಲ್ ಕಂಪನಿ ಮೊದಲಾದ ಬೃಹತ್ ನ್ಯೂಕ್ಲಿಯರ್ ವಿದ್ಯುತ್ ಉತ್ಪಾದಕ ಸಂಸ್ಥೆಗಳು ಭಾರತಕ್ಕೆ ಕಾಲಿಡೋದಕ್ಕೆ ಕಾತರದಿಂದಿವೆ. ಅವುಗಳಿಗೆ ಇಲ್ಲಿಗೆ ಬರಲು ಪ್ರಮುಖ ಅಡ್ಡಿ ಅಂದ್ರೆ ಪರಮಾಣು ಶಕ್ತಿ ಸದ್ಯಕ್ಕೆ ಭಾರತ ಸರ್ಕಾರದ ಸ್ವಾಮ್ಯದಲ್ಲಿದೆ. ಅದು ಇನ್ನಷ್ಟೇ ಖಾಸಗೀಕರಣಗೊಳ್ಳಬೇಕಿದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಉಪಾಧ್ಯಕ್ಷರ ಟ್ಯಾರಿಫ್ ಹೊರತುಪಡಿಸಿ ಬೇರೆ ಅಡೆತಡೆಗಳ ನಿವಾರಣೆ ಆಗಬೇಕು ಅನ್ನೋ ಒತ್ತಾಯವನ್ನ ಗಮನಿಸಿದ್ರೆ ವಿಷಯ ಸ್ಪಷ್ಟವಾಗುತ್ತೆ. ಈ ಬೇರೆ ಅಡೆತಡೆಗಳು ಏನಿಲ್ಲ ಅಂತ ಅಮೆರಿಕ ಅಧ್ಯಕ್ಷರ ವಾಣಿಜ್ಯ ಸಲಹೆಗಾರ ಪೀಟರ್ ನವಾರೋ ಅವರು ವಿವರಿಸಿದ್ದಾರೆ. ಫೆಬ್ರವರಿಯಲ್ಲಿ ಮೋದಿ ಅವರನ್ನ ಭೇಟಿಯಾದ ಬಳಿಕ ಅವರೊಂದಿಗೆ ಫೋನ್ ಸಂಪರ್ಕದಲ್ಲಿರುವ ಅಮೆರಿಕ ಅಧ್ಯಕ್ಷರ ಖಾಸಾ ಗೆಳೆಯ ಎಲಾನ್ ಮಸ್ಕ್ ತನ್ನ ಟೆಸ್ಲಾ ವಾಹನ, ಸ್ಟಾರ್ಲಿಂಕ್ ಸ್ಯಾಟಲೈಟ್ ಸಂಪರ್ಕ ಮತ್ತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಯೋಜನೆಗಳಿಗೆ ಭಾರತ ಸರ್ಕಾರದ ಜೊತೆ ಇದೇ ರೀತಿಯ ಚೌಕಾಸಿಯಲ್ಲಿ ಇರುವಂತಿದೆ. ಈ ಚೌಕಾಸಿಗಳಿಗೆ ಭಾರತ ತೆರಬೇಕಾಗಿರುವ ಬೆಲೆ ಅಪಾರವಾದದ್ದು.
ಅದಕ್ಕೆ ಸಣ್ಣ ಉದಾಹರಣೆ ಪರಮಾಣು ದುರಂತಗಳ ವೇಳೆ ನಾಗರಿಕರ ಹೊಣೆಗಾರಿಕೆ ಕಾಯ್ದೆ 2010. ಈ ಮಹತ್ವದ ಕಾಯ್ದೆ ಜಾರಿಗೆ ಬರುವುದಕ್ಕೆ ಒಂದು ಹಿನ್ನೆಲೆ ಇದೆ. 1984ರ ಭೋಪಾಲ್ ವಿಷಾನಿಲ ದುರಂತದಲ್ಲಿ ಭಾರತ 5,000ಕ್ಕೂ ಮಿಕ್ಕಿ ಜೀವಗಳನ್ನು ಕಳೆದುಕೊಂಡಿದ್ದಲ್ಲದೆ ಲಕ್ಷಾಂತರ ಮಂದಿ ಇದರಿಂದ ವಿವಿಧ ತೊಂದರೆಗಳಿಗೆ ಈಡಾಗಿದ್ರು. ಈ ಸನ್ನಿವೇಶವನ್ನು ನಿಭಾಯಿಸೋಕೆ ಸೂಕ್ತ ಕಾಯ್ದೆಗಳಿಲ್ಲದ ಹಿನ್ನೆಲೆಯಲ್ಲಿ ಭಾರತದ ಕೈ ಕಟ್ಟಿತ್ತು. ನ್ಯಾಯಾಲಯದಿಂದ ಹೊರಗೆ $47 ಕೋಟಿ ಪರಿಹಾರ ಒಪ್ಪಂದದೊಂದಿಗೆ ಯೂನಿಯನ್ ಕಾರ್ಬೈಡ್ ಬಹುರಾಷ್ಟ್ರೀಯ ಕಂಪನಿ ಈ ಪ್ರಕರಣದಿಂದ ಕೈ ತೊಳೆದುಕೊಂಡಿತ್ತು. ಅಲ್ಲಿ ಕಲಿತ ಪಾಠಗಳ ಹಿನ್ನೆಲೆಯಲ್ಲಿ ಭಾರತ ಪರಮಾಣು ದುರಂತಗಳ ವೇಳೆ ನಾಗರಿಕ ಹೊಣೆಗಾರಿಕೆ ಕಾಯ್ದೆ 2010 ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಕೆಲವು ಅಂಶಗಳು ವಿದೇಶಿ ಕಂಪನಿಗಳಿಗೆ ಹಿತವನ್ನಿಸ್ತಾ ಇಲ್ಲ. ಹಾಗಾಗಿ ಅವು ಅಣುಶಕ್ತಿಯನ್ನ ಖಾಸಗೀಕರಿಸಿದ್ರೆ ಸಾಲದು, ಭಾರತ ಸರ್ಕಾರ ಇಂತಹ ಬೇರೆ ಅಡೆತಡೆಗಳನ್ನ ನಿವಾರಿಸಬೇಕು ಅಂತ ಒತ್ತಡ ಹೇರ್ತಿದೆ. ಇಂತಹ ವ್ಯಾಪಾರಿ ಒತ್ತಡಗಳಿಗೆ ತನ್ನ ವ್ಯಾಪಾರಿ ತಂತ್ರವನ್ನೇ ತಿರುಮಂತ್ರ ಮಾಡಿಕೊಂಡಿರುವ ಭಾರತ ಸರ್ಕಾರ ಅಮೆರಿಕದ ಜೊತೆ ಪ್ರತಿಸುಂಕದ ಮಾತುಕತೆಗಳಲ್ಲಿ ಇದನ್ನೊಂದು ಟ್ರಂಪ್ ಕಾರ್ಡ್ ಆಗಿ ಬಳಸೋಕೆ ಹೊರಟಂತಿದೆ. ಭಾರತ ಸರ್ಕಾರ ಪರಮಾಣು ದುರಂತಗಳ ವೇಳೆ ನಾಗರಿಕ ಹೊಣೆಗಾರಿಕೆ ಕಾಯ್ದೆಯಲ್ಲಿ ವಿದೇಶಿ ಕಂಪನಿಗಳ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ತರೋಕೆ ತೀರ್ಮಾನ ಮಾಡಿರುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಭಾರತ ಸರ್ಕಾರ ತನ್ನ ಕೈಯಲ್ಲಿರುವ ಪರಮಾಣು ಶಕ್ತಿ ಕ್ಷೇತ್ರದಂತಹ ಆಯಕಟ್ಟಿನ ಕ್ಷೇತ್ರಗಳನ್ನ ಖಾಸಗಿಯವರ ಮತ್ತು ವಿದೇಶಿ ಉದ್ಯಮಗಳ ಸುಪರ್ದಿಗೆ ಹರಿವಾಣದಲ್ಲಿಟ್ಟು ಒಪ್ಪಿಸುವ ಮತ್ತು ಆಪತ್ತಿನ ಸ್ಥಿತಿಗಳಲ್ಲಿ ನಮ್ಮ ಹಿತಾಸಕ್ತಿಗಳ ರಕ್ಷಣೆಗೆ ಅಂತ ಮಾಡಿಕೊಂಡಿರುವ ಕಾನೂನುಗಳನ್ನ ಖಾಸಗಿಯವರ ಮೂಗಿನ ನೇರಕ್ಕೆ ಹೊಂದುವಂತೆ ಸಡಿಲಗೊಳಿಸುವ ತೀರ್ಮಾನಗಳು ಸಂಸತ್ತಿನಲ್ಲಿ ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗದೆ ಜಾರಿಗೆ ಬರೋದು ದೇಶದ ಹಿತದೃಷ್ಟಿಯಿಂದ ಒಳ್ಳೆ ನಿರ್ಧಾರವಲ್ಲ. ಇಂತಹ ನಿರ್ಧಾರಗಳು ಮತ್ತೆ ಹಿಂತಿರುಗಲಾರದ ಹಲವು ಸನ್ನಿವೇಶಗಳನ್ನ ಸೃಷ್ಟಿ ಮಾಡಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.